పెట్టుబడి చీరల నుండి పెళ్లి పట్టు చీరల వరకు అన్ని కూడా హోల్సేల్ ధరల్లో కావాలంటే ఒకసారి తప్పకుండా ఈ షాప్ ని విజిట్ చేయండి. షాప్ నేమ్ వచ్చేసి PVR ರೋಡ್ ಅಲ್ಲಿ ತುಂಬಾ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ. ನಾವು ಒಂದ್ ಸೀರೆಗೆ ಬಂದು 4-5 ಸೀರೆ ತಗೊಂಡಿದೀವಿ. ಇಲ್ಲಿ ಫ್ಯಾಮಿಲಿಗೆ ಎಲ್ಲಾ ರೀತಿಯಲ್ಲೂ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ. ಮಣಿಗಾನಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘ ಶ್ರೀನಿವಾಸಪುರ ತಾಲೂಕು ಇದರ ಆಡಳಿತ ಮಂಡಳಿಯ ನಿರ್ದೇಶಕರು ಚುನಾವಣೆ ಪ್ರಕ್ರಿಯೆ ಸರ್ಕಾರದ ಆದೇಶದಂತೆ ರಿಟರ್ನಿಂಗ್ ಅಧಿಕಾರಿಗಳು ಎಂಐ ಅಬಿದ್ ಹುಸೇನ್ ರವರ ಹಾಗೂ ಸಿಬ್ಬಂದಿ ವರ್ಗದವರ ಸಹಭಾಗಿತ್ವದಲ್ಲಿ ಈ ದಿನ ಚುನಾವಣೆ ಹಮ್ಮಿಕೊಂಡಿದ್ದು, ಚುನಾವಣಾ ಫಲಿತಾಂಶ ಘೋಷಣೆ ಇವರ ಆಡಳಿತ ಮಂಡಳಿಯ ನಿರ್ದೇಶಕರು ಚುನಾವಣೆಗೆ ಸ್ಪರ್ಧಿಸಿ ಸಹಕಾರ ಸಂಘಗಳ ನಿಯಮಗಳ ಪ್ರಕಾರದಂತೆ ಮುಂದಿನ 5 ವರ್ಷಗಳ ಅವಧಿಗೆ ಈ ಕೆಳಕಂಡ ಅಭ್ಯರ್ಥಿಗಳ ಅವರ ಹೆಸರಿನ ಎದುರಿನಲ್ಲಿ ತೋರಿಸಿರುವ ಮತಸ್ಥಾನ ಕ್ಷೇತ್ರದಿಂದ ಕ್ರಮಬದ್ಧವಾಗಿ ಚುನಾಯಿತರಾಗಿದ್ದಾರೆಂದು ನಾನು ಘೋಷಿಸಿದ್ದೇನೆ. ಎನ್ ಶ್ರೀನಿವಾಸ್ ರೆಡ್ಡಿ, ಕೆ ಲಕ್ಷ್ಮಣ್ ರೆಡ್ಡಿ, ಟಿಜಿ ನಾರಾಯಣಸ್ವಾಮಿ, ಟಿವಿ ಬೈರೆಡ್ಡಿ, ಕೆ ವೆಂಕಟೇಶ್ ರೆಡ್ಡಿ, ಚಿಕ್ಕರಾಮಪ್ಪ, ಬಿವಿ ಸುರೇಶ್ ರೆಡ್ಡಿ, ಲಕ್ಷ್ಮೀ ದೇವಮ್ಮ, ಎಂ ಅಂಜಪ್ಪ, ವಿಜಯಮ್ಮ, ಪಿಎಸ್ ಸುಕನ್ಯಾ ಒಟ್ಟು 11 ನಿರ್ದೇಶಕರು ಸಾಲಗಾರರ ಕ್ಷೇತ್ರದಿಂದ ವಿಜೇತರಾಗಿದ್ದಾರೆ ಹಾಗೂ ಸಾಲಗಾರರಲ್ಲದ ಕ್ಷೇತ್ರದಿಂದ ಕೆಎನ್ ನಾರಾಯಣಸ್ವಾಮಿ ವಿಜೇತರಾಗಿದ್ದಾರೆ ಎಂಬುದಾಗಿ ಅಧಿಕಾರಿಗಳು ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಚುನಾವಣೆಯ ರಿಟರ್ನಿಂಗ್ ಅಧಿಕಾರಿಗಳು ಎಂಐ ಅಬಿದ್ ಹುಸೇನ್ ಅವರು ಮಾತನಾಡಿ, ಈ ದಿನ ಚುನಾವಣೆಯ ಪ್ರಕ್ರಿಯೆಯಂತೆ ಮಣಿಗಾನಹಳ್ಳಿ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘ ನಿರ್ದೇಶಕರ ಆಡಳಿತ ಮಂಡಳಿಯ 12 ಜನರು ಚುನಾವಣೆ ನಡೆದಿತ್ತು. ಹೆಚ್ಚಿನ ಮತಗಳ ಪಡೆದು ಆಯ್ಕೆಯಾಗಿದ್ದಾರೆ ಹಾಗೂ ಸಾಲಗಾರರ ಕ್ಷೇತ್ರದಲ್ಲಿ 11 ನಿರ್ದೇಶಕರು ಹಾಗೂ ಸಾಲಗಾರರಲ್ಲದ ಕ್ಷೇತ್ರದಲ್ಲಿ 1 ನಿರ್ದೇಶಕರು ಆಯ್ಕೆಯಾಗಿದ್ದಾರೆ. ಈ ದಿನ ಚುನಾವಣೆಯಲ್ಲಿ ಗೆದ್ದಿರುವ ಎಲ್ಲಾ ನಿರ್ದೇಶಕರು ಮುಂದಿನ 5 ವರ್ಷಗಳ ಅವಧಿಗೆ ಅಧಿಕಾರ ಸ್ವೀಕರಿಸುತ್ತಾರೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ PLD ಬ್ಯಾಂಕ್ ಅಧ್ಯಕ್ಷರು ದಿಂಬಾಲ್ ಅಶೋಕ್ ರವರು ಮಾತನಾಡಿ, ಈ ದಿನ ನಡೆದ ಮಣಿಗಾನಹಳ್ಳಿ ಸೊಸೈಟಿ ಚುನಾವಣೆ 12 ಜನ ನಿರ್ದೇಶಕರು ಸ್ಪರ್ಧಿಸಿದ್ದು, ಅದರಲ್ಲಿ 11 ಜನರು ನಿರ್ದೇಶಕರು ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರ ಬೆಂಬಲಿತರು ಗೆದ್ದಿದ್ದು ಸಂತೋಷದ ವಿಚಾರ. ಅದರಲ್ಲಿ ಒಂದು ಸ್ಥಾನ ಕಳೆದುಕೊಂಡಿದ್ದೇವೆ ಹಾಗೂ ಎಲ್ಲ ನಿರ್ದೇಶಕರಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತಾ ಈ ಚುನಾವಣೆಗೆ ಸಹಕರಿಸಿದ ಎಲ್ಲ ಮುಖಂಡರು, ಗಣ್ಯರು, ಈ ಭಾಗದ ಎಲ್ಲ ರೈತಾಪಿ ಜನರು ಹಾಗೂ ಊರಿನ ಜನಸಾಮಾನ್ಯರು ಎಲ್ಲರಿಗೂ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ವತಿಯಿಂದ ಅಭಿನಂದನೆಗಳನ್ನು ತಿಳಿಸುತ್ತೇವೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ತಿಳಿಸುವುದು, ಪಕ್ಷ ಭೇದ ಮರೆತು ಎಲ್ಲರನ್ನೂ ಸಹಕರಿಸುತ್ತೇವೆ. ಚುನಾವಣೆ ಸಮಯ ಬೇರೆ, ಈಗ ಎಲ್ಲರೂ ಒಂದೇ. ರೈತರ ಅಭಿವೃದ್ಧಿಗೆ ಸಹಕರಿಸುತ್ತೇವೆ. ಎಲ್ಲರಿಗೂ ಎಲ್ಲ ಸೌಲಭ್ಯಗಳು, ರೈತಾಪಿ ಜನರಿಗೆ ಸೊಸೈಟಿ ಅಭಿವೃದ್ಧಿ ಹೆಚ್ಚಿನ ಸಹಕಾರ ನೀಡುತ್ತೇವೆ. ಈ ಚುನಾವಣೆ ಸಹಕರಿಸಿದ ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ವ್ಯಕ್ತಪಡಿಸುತ್ತೇನೆ. ಅದನ್ನು ವಿತೌಟ್ ಕೋರ್ಟ್ ಆರ್ಡರ್ ಓಪನ್ ಮಾಡೋದಕ್ಕೆ ನಿಮಗೆ ಪಕ್ಷ ಭೇದ ಇಲ್ಲದೆ ನಡೆಸ್ಕೊಂಡು ಹೋಗ್ತೀರಿ ಅಂತ ನಂಬಿಕೆ ಇದೆ. ನೀವು ಪಕ್ಷದ ಹಿತವನ್ನು ಕಾಪಾಡಿ, ಪಕ್ಷದ ಮರ್ಯಾದೆಯನ್ನು ನಮ್ಮ ನಾಯಕ ರಮೇಶ್ ಕುಮಾರ್ ಮರ್ಯಾದೆಯನ್ನು ಕಾಪಾಡಿಕೊಂಡು ಅವ್ರ ಮರ್ಯಾದೆ ಉಳಿಸ್ಕೊಂಡು ಹೋಗ್ಬೇಕು ಅಂತ ಇವ್ರಿಗೆ ಹಿತವಚನ ಹೇಳ್ತಾ ಎಲ್ರಿಗೂ ಧನ್ಯವಾದ ಅರ್ಪಿಸ್ತೇವೆ. ತಾಲೂಕು ವ್ಯಾಪ್ತಿ ಮಣಿಗಾನಹಳ್ಳಿ ಸೊಸೈಟಿ ಜನ ಚುನಾವಣೆ ಒಂದು ವಿಜಯೋತ್ಸವ ತಮ್ಮ ಇದರಲ್ಲಿ ಒಂದು ಅಭಿವೃದ್ಧಿ ಬಗ್ಗೆ ಪಕ್ಷ ಭೇದ ಮರೆತು ಎಲ್ಲ ಒಂದು ಸಮಸ್ತ ಜನತೆ, ಈ ಭಾಗದ ಜನರಿಗೆ ಯಾವ ರೀತಿ ಒಂದು ಲೋನ್ ಆಗ್ಲಿ ಪ್ರತಿಯೊಂದರಲ್ಲಿ ಸಹಕಾರ ನೀಡಿ ಅದನ್ನ ಹೇಳಿದ್ದೆ. ಇವಾಗ ಗೆಲ್ಲೋರ್ಗೂ ಅದು ಬೇರೆ, ಚುನಾವಣೆ ಗೆಲ್ಲೋರ್ಗೆ ಯಾರು ಏನ್ ಬಗ್ಗೆ ತಂತ್ರಗಳು ಮಾಡಿರ್ತಾರೆ, ಓಟ್ ತಗೊಳ್ಳೋದು ಇರ್ತಕ್ಕಂಥದ್ದೇ. ಗೆದ್ದ ಮೇಲೆ ಎಲ್ಲರೂ ನಮ್ಮವ್ರೆ. ಅದರಿಂದ ಯಾವುದೇ ಎಲ್ಲರೂ ಯಾವುದೇ ಬೇರೆ ಭಾವ ಇಲ್ಲ. ಯಾರೇ ಬರಲಿ ರೈತರಿಗೆ ಪಕ್ಷ ಇಲ್ಲ. ಇದುವರೆಗೂ ನೀವು ಪಕ್ಷ ಬೇರೆ ಇಲ್ದ್ರೆ ನೀವೆಲ್ಲ ಸಮಾನವಾಗಿ ನಡೆಸ್ಕೊಂಡೋಗಿ ರೈತರ ಅಭಿವೃದ್ಧಿಗೆ ನೀವೆಲ್ಲ ಕಾರಣಕರ್ತರಾಗಬೇಕು ಅಂತ ನಾವು ಆಶಿಸ್ತೇವೆ. ನಿಮ್ಮಿಂದಲೂ ನಾವು ಕೋರ್ಕೊಳ್ತೀವಿ. ಥ್ಯಾಂಕ್ ಯು ಸರ್.
ಮಣಿಗಾನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಶ್ರೀನಿವಾಸಪುರ ತಾಲೂಕು. ಈ ಸಹಕಾರ ಸಂಘದ ಆಡಳಿತ ಮಂಡಳಿಯ 12 ಜನ ನಿರ್ದೇಶಕರ ಚುನಾವಣೆಗಾಗಿ ಇವತ್ತಿನ ದಿವಸ ಏನಂದ್ರೆ ಚುನಾವಣೆ ನಡೆದಿದ್ದು, ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆದು ಈ 12 ಜನ ಆಡಳಿತ ಮಂಡಳಿಗೆ ಅತಿ ಹೆಚ್ಚು ಮತಗಳನ್ನು ಪಡೆದು ಆಯ್ಕೆಯಾಗಿರುತ್ತಾರೆ. ಅದರಲ್ಲಿ ಸಾಲ್ಗಾರ್ ಕ್ಷೇತ್ರದಲ್ಲಿ 11 ಮತ್ತು ಸಾಲ್ಗಾರ್ ಅಲ್ಲದ ಕ್ಷೇತ್ರದಲ್ಲಿ ಒಬ್ಬರು ಆಯ್ಕೆಯಾಗಿರುತ್ತಾರೆ. ಸಾಲ್ಗಾರ್ ಕ್ಷೇತ್ರದಲ್ಲಿ ಶ್ರೀ ಶ್ರೀನಿವಾಸ್ ರೆಡ್ಡಿ ಎನ್, ಶ್ರೀ ಲಕ್ಷ್ಮಣ್ ರೆಡ್ಡಿ ಕೆ, ಶ್ರೀ ನಾರಾಯಣ ಸ್ವಾಮಿ ಟಿಜಿ, ಶ್ರೀ ಬೈರಾರೆಡ್ಡಿ ಟಿಜಿ, ವೆಂಕಟೇಶ್ ರೆಡ್ಡಿ ಕೆ, ಶ್ರೀ ಚಿಕ್ಕರಾಮಪ್ಪ, ಶ್ರೀ ಸುರೇಶ್ ರೆಡ್ಡಿ ಬಿವಿ, ಶ್ರೀಮತಿ ಲಕ್ಷ್ಮೀದೇವಮ್ಮ, ಶ್ರೀ ಆಂಜಪ್ಪ ಎಂ, ಶ್ರೀಮತಿ ವಿಜಯಮ್ಮ, ಶ್ರೀಮತಿ ಸುಕನ್ಯಾ PS ಹಾಗೂ ಶ್ರೀ ಸಾಲ್ಗಾರ್ ಅಲ್ಲದ ಕ್ಷೇತ್ರಕ್ಕೆ ಶ್ರೀ ನಾರಾಯಣ ಸ್ವಾಮಿ ಕೆ ಅವರು ಆಯ್ಕೆಯಾಗಿರುತ್ತಾರೆ. ಒಂದು ಮಾತು, ಸರ್ಕಾರದ ಆದೇಶದಂತೆ ಈ ದಿನ ಮಣಿಯಾನಲ್ಲಿ ವ್ಯವಸಾಯ ಉತ್ಪನ್ನ ಒಂದು ಚುನಾವಣೆ ನಡೆದು ಈ ದಿನದಿಂದ ಮುಂದಿನ ವ್ಯಾಪಾರದಲ್ಲಿ ಆಡಳಿತ ಎಷ್ಟು ವರ್ಷದ ಅವಧಿ ಅವರಿಗೆ ಅಲ್ಲ, ಇವತ್ತಿನ ದಿವಸ ಆಡಳಿತ ಮಂಡಳಿ ಇವತ್ತಿನ ದಿವಸ ಈ ದಿನದಿಂದ ಮುಂದಿನ 5 ವರ್ಷಗಳ ಅವಧಿಗೆ ಆಡಳಿತ ಮಂಡಳಿ ಅವಧಿ ಇರುತ್ತದೆ. ಇನ್ನು ಪದಾಧಿಕಾರಿಗಳ ಚುನಾವಣೆ ಬಾಕಿ ಇದ್ದು ತದನಂತರ ಏನಿದೆ ಬ್ಯಾಂಕ್ ಪವರ್ ಆಡಳಿತದ ಬಗ್ಗೆ ಅದೇ ರೀತಿ ಈ ದಿನ ನಡೆದ ಮಣಿಗಾನಹಳ್ಳಿ ಸೊಸೈಟಿಯ ಚುನಾವಣೆಯಲ್ಲಿ 12 ಜನ ನಿರ್ದೇಶಕರು ಸ್ಪರ್ಧಿಸಿದ್ದು, 11 ಜನ ನಿರ್ದೇಶಕರು ರಮೇಶ್ ಕುಮಾರ್ ಬೆಂಬಲಿತರು ಗೆದ್ದಿದ್ದು. ದುರದೃಷ್ಟವಶಾತ್ ಒಂದು ಸ್ಥಾನ ಮಾತ್ರ ನಾವು ಪಡೆದುಕೊಂಡಿದ್ದೇವೆ. ಗೆದ್ದಿರ್ತಕ್ಕಂಥ ಎಲ್ಲ ನಿರ್ದೇಶಕರಿಗೂ ಅಭಿನಂದನೆಗಳು. ಹಾಗೂ ಕೊನೆಯವರೆಗೂ ಸುಮಾರು 14-13 ಓಟರ್ ಸ್ವಲ್ಪ ಸುದ್ದಾರರಿಗೂ ಸಹ ಅಭಿನಂದನೆ ಸಲ್ಲಿಸ್ತೇವೆ. ಇದಕ್ಕೆ ಬೆಂಬಲ ಕೊಟ್ಟಂತ ಎಲ್ಲ ಮತದಾರರಿಗೂ, ಸೇರಿರ್ತಕ್ಕಂಥ ಮತದಾರರಿಗೂ, ಪಕ್ಷದ ಕಾರ್ಯಕರ್ತರಿಗೂ, ಮಣಿಗಾನಹಳ್ಳಿ ಸೊಸೈಟಿಗೆ ಸೇರ್ತಕ್ಕಂಥ ಎಲ್ಲ ಹಳ್ಳಿಯ ನಮ್ಮ ಕಾರ್ಯಕರ್ತರು, ಹಿರಿಯರು, ಕಿರಿಯರು ಎಲ್ರಿಗೂ ನಾವು ಪಕ್ಷದ ವತಿಯಿಂದ, ರಮೇಶ್ ಕುಮಾರ್ ವತಿಯಿಂದ ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೇವೆ. ಇವರೆಲ್ಲರಿಗೂ ಅಭಿನಂದನೆ. ಚೆನ್ನಾಗಿ ಸೊಸೈಟಿ ನಡೆಸ್ಕೊಂಡು ಹೋಗಿ. ಸೊಸೈಟಿ ಎಲೆಕ್ಷನ್ ಆಗೋವರೆಗೂ ಅದೊಂಥರ ಇದಾಗ್ತದೆ. ಎಲೆಕ್ಷನ್ ಆದ್ಮೇಲೆ ಚುನಾವಣೆವರೆಗೂ ನಮಗೆ ಇರಷ್ಟೇ. ಆಮೇಲೆ ನೀವು ಸೊಸೈಟಿ ನಡೆಸ್ಕೊಂಡು ಹೋಗ್ಬೇಕು. ಎಲ್ಲರೂ ಕ್ಯಾಂಡಿಡೇಟ್ಸ್ ಮತ್ತೆ ಇರೋದ್ರಿಂದ ಒಂದು 3 ಜನ ಬನ್ನಿ. ನೀವು ಒಂದು ಸೈಡಿಂದ 3 ಜನ, ಇನ್ನೊಂದ್ಸಲ 3 ಜನ ಬನ್ನಿ. ಸಾಲ್ಗಾರ್ ಅಲ್ಲದ ಕ್ಷೇತ್ರಕ್ಕೆ 2 ಬನ್ನಿ ಸಾಕು. ಈ ಕಡೆ 4 ಜನ, ಈ ಕಡೆ 4 ಜನ ಬನ್ನಿ. ಅವ್ರ ಮುಂದೆ ಏನಾದ್ರು ಕೂಡಿಸ್ಕೊಂಡು ನೀಟಾಗಿ ಮಾಡಿ. ಅಷ್ಟು ಕೌಂಟಿಂಗ್ ಮಾಡಂಗಿದ್ರೆ ನಾವು 3 ಒರಿಜಿನಲ್ ಏನಿದೆ ಮಾಡಂಗಿದ್ರೆ ಎಲ್ಲ ಮಾಡಬೇಕು, ನಿಲ್ಸಂಗಿದ್ರೆ ಎಲ್ಲ ನಿಲ್ಸ್ಬೇಕು. ಸೋಷಿಯಲಿಸಮ್ ಸ್ಪೆಸಿಫಿಕ್ ಡೈರೆಕ್ಷನ್. ಕೌಂಟಿಂಗ್ ಅಂತಂದ್ರೆ ಎಲ್ಲ ಮಾಡಬೇಕು. ಕೌಂಟಿಂಗ್ ನನಗೆ ಗೊತ್ತಿತ್ತು, ನಾನು ಹೇಳಿದ್ದೀನಿ. ಸೀಲ್ಡ್ ಕವರ್ ಅಂತ ತಂದ ಮೇಲೆ ಸಪರೇಟ್ ಸೀಲ್ಡ್ ಕವರ್ ಹಾಕಿದ ಮೇಲೆ ನೀವು ಕೌಂಟಿಂಗ್ ಮಾಡಿದ ಮೇಲೆ ಕೋರ್ಟ್ ಹೆಂಗೆ ಔಟ್ಕಮ್ ಹೆಂಗ್ ಬರ್ತದೆ, ಅಲ್ಲ ನೀವು ಮೈಂಡ್ ಅಪ್ಲೈ ಮಾಡಿ. ಏನಂತಂದ್ರೆ ದಟ್ ಇಸ್ ಕಾಮನ್ ಸೆನ್ಸ್. ಓಕೆ ಸರ್, ಅದೇನಂತಂದ್ರೆ ಸಪರೇಟ್ ಆಗಿ ಆ ಒಂದು ಪೆಟಿಷನ್ ಅಲ್ಲಿ ವೋಟರ್ ಜನ ಇದ್ದಾರೆ, ಅದಕ್ಕೆ ಸಪರೇಟ್ ಶೀಟ್ ಇರುತ್ತೆ. ಅವ್ರು ಎಷ್ಟು ಜನ ಯಾಕೆ ಹಾಕಿದ್ದಾರೆ ಅನ್ನೋದು ಸಪರೇಟ್ ಇರ್ತೀವಿ. ಕೋರ್ಟ್ ಸ್ಪೆಸಿಫಿಕೇಶನ್ಗೆ ಫ್ಯೂಚರ್ ಅಲ್ಲಿ ಆ ಒಂದು ಗ್ರಾಫ್ ಶೀಟೇ ಬೇರೆ ಇರುತ್ತೆ. ಅದರಲ್ಲಿ ಎಷ್ಟು ಜನ ಯಾರು ವೋಟ್ ಹಾಕಿದ್ರು ಸಪರೇಟ್ ಇರುತ್ತೆ. ಅದನ್ನ ಪ್ರೊವೈಡ್ ಮಾಡ್ತೀವಿ.